ನನ್ನ ಪಕ್ಕದ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಆಯನೂರು. ಚುನಾವಣೆ 4 ದಿವಸ ಇದೆ. ನನಗೆ 6ನೇ ತಾರೀಕು ಫೋನ್ ಮಾಡ್ತಾರೆ ಬಿಜೆಪಿ ಆಫೀಸಿಂದ. ಅದು ಜವಾಬ್ದಾರಿ ಸ್ಥಾನದಲ್ಲಿರೋರಲ್ಲ, ಬಿಜೆಪಿ ಆಫೀಸಲ್ಲಿ ಒಬ್ಬ ಕೂತಿ ಫೋನ್ ಮಾಡ್ತಾರೆ, ರೇಣುಕಾಚಾರ್ಯ ಎಲ್ಲಿದ್ದೀರಿ ಅಂದ್ರೆ ಇವ್ರಿಗೆ ನಾನು ಉತ್ತರ ಕೊಡಬೇಕು. ನಾನು 3 ಬಾರಿ ಶಾಸಕ, ಎಲ್ಲ ಅನುಭವ ನನಗಿದೆ. ಕರೆ ಮಾಡ್ತಾರೆ, ಅಲ್ಲಿಂದ ಕರೆ ಮಾಡಿ 525,000 ಜನ ಸೇರಿಸಬೇಕು ಆದೇಶ. ಹಬ್ಬ, ನಾನು ಹೇಳಿದೆ 25,000 ಜನನೂ ಸೇರಿಸಲ್ಲ, ಕರ್ಕೊಂಬರಲ್ಲ. ನಾನು 500ಗೆ ಹೊನ್ನಾಳಿಗೆ ಸಂಬಂಧ, ಹೊನ್ನಾಳಿ ಮೋದಿ ಕರ್ಕೊಂಬರ್ರಿ, 1 ಲಕ್ಷ ಸೇರಿಸ್ತೀನಿ. 500ಗೆ ಯಾಕೆ ಕರ್ಕೊಂಬರ್ಬೇಕು? ಉದ್ದೇಶ ಏನು ಅಂದ್ರೆ ಮೋದಿಯವ್ರ ಬಂದ ಜನ ತೋರಿಸ್ಬೇಕು ಅಷ್ಟೇ ನಿಮ್ದು ಉದ್ದೇಶ. ಬಿಜೆಪಿ ಗೆಲ್ಸ್ಬೇಕಂತ ಇಲ್ಲಿ ಇವ್ರಿಗೆಲ್ಲ. ನನಗೆ ಕರೆ ಮಾಡಿ ಬರಲೇಬೇಕು, ಬರೋಕ್ಕಾಗಲ್ಲ ಅಂತ ಹೇಳಿದೆ. ಮೋದಿಯವ್ರ ಬಗ್ಗೆ ನನಗೆ ಗೌರವ ಇದೆ, ವಿಶ್ವಮೆಚ್ಚಿದ ನಾಯಕ. ಮೊನ್ನೆ ಅಮೆರಿಕ ಸಂಸತ್ನಲ್ಲಿ ಅವ್ರ ಉದ್ದೇಶದ ಮಾಡಿದ ಭಾಷಣ 79 ಬಾರಿ ಕರಾಡತನ, ಚಪ್ಪಾಳೆ. 15 ಬಾರಿ ಮಾಧ್ಯಮ ಸ್ನೇಹಿತರು ನೀವು ಹೇಳಿದ್ರಿ, 15 ಬಾರಿ ಅವ್ರಿಗೆದ್ದು ಗೌರವಿಸ ಅಂತ ಮೋದಿಯನ್ನು ಕರ್ಕೊಂಡು ಗಲ್ಲಿ ಗಲ್ಲಿ ಪ್ರವಾಸ ಮಾಡಿಸಿರಲ್ಲ. ನಾನು ಹೇಳಿದೆ ಬರಲ್ಲ ಅಂತ ಹೇಳಿ. ಮತ್ತೆ ಬೆಳಗ್ಗೆ ಫೋನ್ ಮಾಡ್ತಾರೆ, ರೇಣುಕಾಚಾರ್ಯ ನಿಮಗೆ ಮೋದಿಯವರ ವೇದಿಕೆಯಲ್ಲಿ ಸೀಟ್ ಇದೆ ಬನ್ನಿ ಅಂದರೆ ಸೀಟಿಗೋಸ್ಕರ ನೋಡಿ ಎಷ್ಟು ಇವ್ರು ಗೆಲ್ಬೇಕಂತೆಲ್ಲ. ಮೋದಿಯವರ ವೇದಿಕೆಯಲ್ಲಿ ಸೀಟ್ ಇದೆ ಬನ್ನಿ. ನಾನು ಬಿಲ್ಕುಲ್ ಬರಲ್ಲ ಅಂದೆ. ಯಾಕಂದ್ರೆ ನಮಗೆ ಮೋದಿ ಬಗ್ಗೆ ಗೌರವ ಇದೆ. ಚುನಾವಣೆ 4 ದಿವಸ ಇದೆ. 1 ದಿವಸ ನಾನು ಅಲ್ಲಿ ಹೋದರೆ ನನ್ನ ಕ್ಷೇತ್ರ ಪ್ರಚಾರ ಹಾಳಾಗುತ್ತೆ, ಬರಲ್ಲ ಅಂತ ಹೇಳಿದೆ. ಅಂದರೆ ಮೋದಿಯವ್ರನ್ನ ಮುಖ ತೋರಿಸಿ, ಯಡಿಯೂರಪ್ಪನವ್ರ ಮುಖ ತೋರಿಸಿ ಓಟ್ ಕೇಳಬೇಕು ಇವರು. ನಿಮಗೆ ಎಲ್ಲಿ ಸ್ವಂತಿಕೆ ಎಲ್ಲಿದೆ? ಯಾವ ಪಕ್ಷವನ್ನು ಕಟ್ಟಿದಿರಿ? ಯಡಿಯೂರಪ್ಪನವ್ರ ಸೈಕಲ್ ತುಳಿದು ಕಟ್ಟಿರಲ್ಲ, ಸ್ಕೂಟರ್ ಓಡಿಸಿ ಪಕ್ಷವನ್ನು ಕಟ್ಟಿರಲ್ಲ ಅಂತ ಅಪಮಾನ ಮಾಡಿದ್ರ. ಇಡೀ ರಾಜ್ಯದ ಜನ ಕಣ್ಣೀರು ಹಾಕಿದ್ರು. ರಾಜೀನಾಮೆ ಯಡಿಯೂರಪ್ಪನವರು ಬಲವಂತವಾಗಿ. ನಾನು ಹೇಳ್ತೀನಿ ಆಮೇಲೆ ನಾನು ಹೇಳ್ತೀನಿ ಆಮೇಲೆ. ನೀವೇನು ಪ್ರಶ್ನೆ ಅದ್ರ ಕೇಳಿ ಉತ್ತರ ಕೊಡ್ತೀನಿ. ಯಡಿಯೂರಪ್ಪನ ಅಪಮಾನ ಮಾಡಿರಲ್ಲ, ಯಡಿಯೂರಪ್ಪನ ಇಳಿದ ತಕ್ಷಣ ನಿಮ್ಮ ಉದ್ದೇಶ ಈಡೇರ್ಬಿಡ್ತಾ? ಯಡಿಯೂರಪ್ಪನ ಇಳಿಸ್ಯಾತ್, ಯಡಿಯೂರಪ್ಪನವ್ರು ಇಳಿದ್ರು ಅದೇನ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಮಳೆ ನಿಂತರೂ ಮರದ ಹನಿ ನೀರು ನಿಲ್ಲಲ್ಲ. ಹಂಗೆ ಯಡಿಯೂರಪ್ಪನವ್ರ ಮೇಲೆ ನಿರಂತರವಾಗಿ ನಾಳೆ ಹೇಳ್ಬೋದು, ರೇಣುಕಾಚಾರ್ಯಗೆ ಯಡಿಯೂರಪ್ಪನವರು ನಾನು ಎತ್ತ ತಾಣಿ ಯಡಿಯೂರಪ್ಪನವ್ರು ದೊಡ್ಡ ಮನುಷ್ಯ. ಅನೇಕ ಬಾರಿ ನನಗೆ ಯಡಿಯೂರಪ್ಪನವ್ರ ಸಂಘರ್ಷಗಳಾಗಿದೆ, ನನಗೂ ಆಗಿದೆ. ಅವರ ಮಧ್ಯೆ ಅನೇಕ ಭಿನ್ನಾಭಿಪ್ರಾಯಗಳು. ಆದರೆ ಅವರು ಹಿರಿಯರು, ಪಕ್ಷವನ್ನು ಕಟ್ಟು ಬೆಳೆಸಿದರು. ಅವ್ರ ಬಗ್ಗೆ ಅಪಾರವಾದ ಗೌರವ. ಯಡಿಯೂರಪ್ಪನವ್ರು ಇಳಿಸ್ಯಾತ್ ಮತ್ತು ಅವ್ರ ಬಗ್ಗೆ ನಿರಂತರವಾಗಿ ಟೀಕೆ ಮಾಡಿದ್ರಿ, ಅನಗತ್ಯವಾಗಿ ಅವ್ರ ಹೆಸರು ತಂದ್ರಿ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿಗಿಂತ ಹೀನಾಯ ಸ್ಥಿತಿ ಬರ್ತಾ ಇರಲಿಲ್ಲ. ಜಗದೀಶ್ ಶೆಟ್ಟರು, ಲಕ್ಷ್ಮಣ್ ಸವದಿ, ಈಶ್ವರಪ್ಪನವರು ಎಲ್ಲರೂ ಸ್ಪರ್ಧೆ ಮಾಡ್ತಿದ್ರು. 70 ಜನ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರಲ್ಲ. ಯಾಕೆ ನಿಮ್ಮ ಚೇಲಾಗಳಿಗೆ ಅವಕಾಶನ? ಬಿಜೆಪಿ ದುಡಿದಂತರಿಗಿಲ್ಲ.